ದೇವಲ ಘಾಣಗಾಪುರದಿಂದ ಸಂಗಮಕ್ಕೆ ಹೋಗ್ತಿರ್ತಕ್ಕಂತ ರಸ್ತೆಯ ಮಧ್ಯ ಮಾರ್ಗದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಗುಂಡಿ ಬಿದ್ದಿದೆ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಸುಮಾರು 10 ರಿಂದ 15 ದಿನಗಳಾಯ್ತು ಈ ಗುಂಡಿ ಬಿದ್ದು. ಯಾರ ಜೀವವನ್ನು ತೆಗೆದುಕೊಳ್ಳುತ್ತೆ ಎನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ. ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಹಲವು ಬಾರಿ ಸಾರ್ವಜನಿಕರು ಮನವಿ ಸಲ್ಲಿಸಿದ್ರು ಕೂಡ ಡೋಂಟ್ ಕೇರ್ ಎನ್ನುವ ರೀತಿಯಲ್ಲಿ ಗಾಢ ನಿದ್ರೆಯಲ್ಲಿ ಮನೆಯಲ್ಲಿ ಮಲಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಅವ್ರು ಯಾಕೆ ರಿಪೇರಿ ಮಾಡಲ್ಲ ಅಂತಂದ್ರೆ ಆ ಗುಂಡಿ ಅವರ ಮನೆಯ ಮುಂದೆ ಬಿದ್ದಿಲ್ಲ. ಹಾಗಾಗಿ ನಂದಲ್ಲ, ನಮ್ಮ ಅಪ್ಪಂದಲ್ಲ, ನಾ ಯಾಕೆ ಚಿಂತೆ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ರಸ್ತೆಯ ಮಧ್ಯ ಮಾರ್ಗದಲ್ಲಿ ಇರತಕ್ಕಂಥ ಗುಂಡಿ, ಒಂದು ಸುಕ್ಷೇತ್ರ ದೇವಲ ಘಾಣಗಾಪುರ. ಆ ಒಂದು ಗುಂಡಿಯಲ್ಲಿ ಬಿದ್ದಿರ್ತಕ್ಕಂಥ ದುಡ್ಡು ಕೋಟಿ ಕೋಟಿ ದುಡ್ಡು ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ. ಆದ್ರೆ ಸಾರ್ವಜನಿಕರು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣದಿಂದ ಬರ್ತಿರ್ತಕ್ಕಂಥ ಜನ ಒಂದು ವೇಳೆ ಆ ಒಂದು ಗುಂಡಿಯಲ್ಲಿ ಬಿದ್ದು ಜೀವ ಕಳ್ಕೊಂಡ್ರೆ ಅದಕ್ಕೆ ಯಾರು ಜವಾಬ್ದಾರರು? ಸ್ಥಳೀಯ ಆಡಳಿತ ಜವಾಬ್ದಾರಿನ, ಅಥವಾ ಆ ತಾಲೂಕಿನ ಶಾಸಕರ ಜವಾಬ್ದಾರಿನ, ಅಥವಾ ಜಿಲ್ಲಾಧಿಕಾರಿಗಳು ಜವಾಬ್ದಾರಿನ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಅಲ್ಲ ಸ್ವಾಮಿ, ಇದಕ್ಕೂ ಮುಂಚೆ ಆ ಒಂದು ಕ್ಷೇತ್ರದಲ್ಲಿ ಹಲವು ಜನ ಜೀವವನ್ನ ಕಳೆದಾದ ನಂತರ ನೀವು ಎಚ್ಚೆತ್ತುಕೊಂಡಿದ್ದೀರಿ. ಯಾಕಂದ್ರೆ ಕೇಳಿದ್ರೆ ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ಆದ್ರೆ ಈಗಲೂ ಕೂಡ ಅದೇ ವರ್ಷೆಯನ್ನ ನೀವು ಮುಂದುವರಿಸಿದ್ದೀರಿ. ರಸ್ತೆಯ ಮಧ್ಯದಲ್ಲಿ ಬಿದ್ದಿರ್ತಕ್ಕಂಥ ಗುಂಡಿಯನ್ನ ಮುಚ್ಚುವ ಮನಸ್ಸು ಮಾಡಿ ಜನರ ಜೀವವನ್ನ ಉಳಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಸಾರ್ವಜನಿಕರು ಪರಿಪರಿಯಾಗಿ ಕೇಳ್ತಾ ಇದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಂಡು ಸಾರ್ವಜನಿಕರ ಜೀವವನ್ನ ಉಳಿಸಿ ಪುಣ್ಯವನ್ನ ಕಟ್ಟಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾನೆ.